ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರ ರಿಪಬ್ಲಿಕ್ ಕನ್ನಡವೇ ಬ್ರೇಕ್ ಮಾಡಿದ ಸುದ್ದಿ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಮಿನಿಸ್ಟರ್ ನಾಗೇಂದ್ರ ರಾಜೀನಾಮೆ ನೀಡುವ ಹಂತಕ್ಕೆ ತೆಗೆದುಕೊಂಡು ಹೋದ ಸುದ್ದಿ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. 89 ಕೋಟಿ ಯಾರ ಅಕೌಂಟಿಗೆ ಹೋಗಿತ್ತು ಅನ್ನೋದರ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ. ಎಷ್ಟು ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಇದೆಲ್ಲದರ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆಕ್ಸೆಸ್ ಮಾಡಿದೆ. ಇದೇ ಹಣ ದುರುಪಯೋಗ ಆಗ್ತಿದೆ ಅಂತ ಹೇಳಿ ಶಿವಮೊಗ್ಗದ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೌಕರ ಶಿವಮೊಗ್ಗದಲ್ಲಿ ತನ್ನ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು ಚಂದ್ರಶೇಖರ್. ಅದಾದ ನಂತರದಲ್ಲಿ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕೆದಕಿ ಜನರ ಮುಂದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ಬಿ ನಾಗೇಂದ್ರ ಕೂಡ ರಾಜೀನಾಮೆಯನ್ನ ನೀಡಿದ್ರು. ಆದ್ರೆ ಇದರ ಫಾಲೋ ಅಪ್ ಅಲ್ಲಿಗೆ ನಿಂತಿಲ್ಲ. ಬರೋಬ್ಬರಿ 700 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ. ಆರೋಪಿಗಳಿಗೆ ಪರಿಚಯಸ್ಥರ ಅಕೌಂಟ್ಗಳಿಗೂ ಕೂಡ ದುಡ್ಡು ಹೋಗಿದೆ. ನಿಗಮದಿಂದ ನೇರ ನಕಲಿ ಅಕೌಂಟ್ಗೂ ಕೂಡ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 700 ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಪ್ರತಿ ಅಕೌಂಟ್ಗೂ ಕೂಡ ಅಂದಾಜು 10 ಲಕ್ಷದಷ್ಟು ಹಣವನ್ನ ವರ್ಗಾವಣೆ ಮಾಡಿರೋದ್ರ ದಾಖಲೆಗಳು ಕೂಡ ಇದೀಗ ಲಭ್ಯವಾಗ್ತಾ ಇದೆ. ದನ ಕಾಯೋನು ಕುರಿ ಮೇಸೋನ್ಗೂ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ದುರಂತ ನೋಡಿ. ಅದಾದ ನಂತರ ಅಕೌಂಟ್ ಮಾಲೀಕರಿಂದ ಹಣವನ್ನ ಸಂಗ್ರಹ ಮಾಡಲಾಗಿದೆ. ವಾಲ್ಮೀಕಿ ನಿಗಮದಿಂದ ನಕಲಿ ಖಾತೆಗಳಿಗೆ, ಅಲ್ಲಿಂದ ಕುರಿ ಕಾಯೋರು ದನ ಕಾಯೋರ ಅಕೌಂಟ್ಗಳಿಗೆ, ಅಲ್ಲಿಂದ ಯಾರು ಈ ಅವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಈ ಹಣವನ್ನ ಸಂಗ್ರಹ ಮಾಡಿರೋದು. 700 ಅಕೌಂಟ್ 10 ಲಕ್ಷದ ರೀತಿಯಲ್ಲಿ ಬರೋಬ್ಬರಿ 700 ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಸುನಿಲ್, ಕುರಿ ಕಾಯೋನು ದನ ಮೇಸೋನು ಇಂಥವರ ಅಕೌಂಟ್ಗಳಿಗೂ ಕೂಡ ಹಣ ಹೋಗಿದೆ. ಅದಾದ ನಂತರದಲ್ಲಿ ಅದನ್ನ ಯಾರು ಅವ್ಯವಹಾರಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅವರು ಸಂಗ್ರಹ ಮಾಡ್ತಿದ್ರು. ಅಂದ್ರೆ ಪಕ್ಕಾ ಪ್ಲಾನ್ಡ್ ಆಗಿ ಈ ಹಣದ ವರ್ಗಾವಣೆ ಆಗಿದೆ. ಏನೋ ರಾತ್ರೋರಾತ್ರಿ ಬೈ ಮಿಸ್ಟೇಕ್ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಏನು ಪ್ರಾರಂಭಿಕ ಹಂತದಲ್ಲಿ ಸಮರ್ಥನೆ ಮಾತುಗಳು ಕೇಳೋಕ್ ಸಿಗ್ತಿತ್ತು, ಹಾಗಾಗಿಲ್ಲ ಅನ್ನೋದು ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ. ಸುನಿಲ್. ಎಸ್ ಸ್ಮಿತಾ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ವೇಳೆ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈಗ ತನಿಖೆ ವೇಳೆ ಸಿಕ್ಕಿರುವಂಥ ಮಾಹಿತಿ ನಿಜಕ್ಕೂ ಕೂಡ ಶಾಕ್ ಆಗ್ತಿದ್ದಾವೆ. ಎಷ್ಟರ ಮಟ್ಟಿಗೆ ಪ್ಲ್ಯಾಂಡ್ ಆಗಿ ಒಂದು ಹಣ ವರ್ಗಾವಣೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಇಲ್ಲಿ ಇತ್ತೀಚಿನವರೆಗೂ ಒಂದು ಮಾಹಿತಿ ಇದ್ದಿದ್ದೇನು ಅಂತ ಹೇಳಿದರೆ, ಈ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವಂಥದ್ದನ್ನು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ನ ಈ ಸಂಬಂಧಪಟ್ಟಂಥ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು ಅನ್ನುವಂಥದ್ದು. ಆದರೆ ಇದೀಗ ತನಿಖೆ ಮುಂದುವರಿತಾ ಹೋಗ್ತಿದ್ದಂಗೆ ಒಂದು ಈ ಪ್ಯಾಟರ್ನ್ ಏನು ಅನ್ನುವಂಥದ್ದು ಗೊತ್ತಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಇದ್ದಂತಹ ಸುಮಾರು 89 ಕೋಟಿ ಹಣ, ಈ ಒಂದು ಹಣವನ್ನು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದಾಗಿ ಬೇರೆ ಯಾವುದಕ್ಕೂ ಕೂಡ ಬಳಕೆ ಮಾಡ್ಕೊಳ್ಳಲ್ಲ, ಆ ಒಂದು ಅಕೌಂಟ್ನಲ್ಲಿ ಇರುತ್ತೆ ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಗೊತ್ತಿತ್ತು. ಸರ್ಕಾರದ ಅನುಮತಿ ಇಲ್ಲದೆ ಈ ಒಂದು ಹಣವನ್ನು ಬಳಕೆ ಮಾಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಆದರೆ ಈ ಒಂದು ಹಗರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಗಳು ಇವರು ಈ ಒಂದು ಹಣವನ್ನು 89 ಕೋಟಿ ರೂಪಾಯಿ ಹಣವನ್ನು ಬೇರೆ ಬೇರೆ ನಕಲಿ ಅಕೌಂಟ್ಗಳಿಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ವರ್ಗಾವಣೆ ಮಾಡ್ಕೊಂಡಿದ್ರು. ಅದರಲ್ಲಿ ಬೆಂಗಳೂರಿನ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅನ್ನುವಂಥ ಒಂದು ಕಂಪನಿ ಸೇರಿದಂತೆ ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಅದಾದ ನಂತರ ಅಂದರೆ ಒಂದೊಂದು ಕಂಪನಿಗಳಿಗೆ ಸುಮಾರು 4 ಕೋಟಿ 5 ಕೋಟಿ ಈ ರೀತಿ ಹೋಗಿತ್ತು. ಹೀಗೆ ಒಂದೊಂದು ಕಂಪನಿಗೆ ಹೋದಂಥ ಹಣವನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಕೌಂಟ್ಗಳಿಗೆ, ಇಂಡಿವಿಜುವಲ್ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು. ಅಂದರೆ ಸುಮಾರು ಅಂದಾಜು 700 ಜನರ ಅಕೌಂಟ್ಗಳಿಗೆ ಈ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಒಬ್ಬರ ಅಕೌಂಟ್ನಲ್ಲಿ ದೊಡ್ಡ ಮಟ್ಟದ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 700 ಜನಕ್ಕೆ ವರ್ಗಾವಣೆ ಮಾಡಿಸ್ಕೊಂಡಿರುವಂಥದ್ದು. ಮತ್ತು ಅದು ಅಂದಾಜು 8 ಲಕ್ಷ 10 ಲಕ್ಷ ಈ ರೀತಿ ವರ್ಗಾವಣೆ ಮಾಡಿಸ್ಕೊಂಡಿದ್ರು. ಯಾರ ಅಕೌಂಟಿಗೆ ಬಂದು ಹಣ ಬೀಳುತ್ತೋ ಅವರು ಅದನ್ನು ವಿತ್ಡ್ರಾ ಮಾಡಿಬಿಟ್ಟು ಅಗೇನ್ ಇದೇ ಈ ಒಂದು ಹಗರಣದ ಸೂತ್ರಧಾರ ಯಾರಿದ್ದಾರೆ, ಸತ್ಯನಾರಾಯಣ ವರ್ಮ ಸೇರಿದಂತೆ ಬೇರೆ ಬೇರೆ ಜನರು, ಅವರಿಗೆ ಆ ಹಣವನ್ನು ಕೊಡಬೇಕು ಅನ್ನುವಂಥದ್ದು ನಿಯಮ ಆಗಿತ್ತು. ಅದೇ ರೀತಿಯಲ್ಲಿ 89 ಕೋಟಿ ರೂಪಾಯಿ ಹಣವನ್ನು ಲಪಟಾಯಿಸಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಬಂದಿರುವಂಥ ಒಂದು ಮಾಹಿತಿ. ಮತ್ತು ಸುಮಾರು 14ರಿಂದ 15 ಕೋಟಿ ಹಣವನ್ನು ಈಗಾಗಲೇ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಸೀಸ್ ಮಾಡಿದ್ದಾರೆ. ಅನುಮಾನ ಈ ಹಣ ವರ್ಗಾವಣೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. ಈಗೆಲ್ಲ ಡಿಜಿಟಲಿ ಎಷ್ಟು ಮುಂದುವರೆದಿದೆ ಬ್ಯಾಂಕ್ಗಳು ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಎಷ್ಟು ಅಮೌಂಟ್ ಹೋಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಷ್ಟು ಸಮಯ ಬೇಕಾಯ್ತಾ? ಹೀಗೆ ಕಂಡವರ ಅಕೌಂಟ್ಗಳಿಗೆ 700 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ. ಯಾರವರು, ಅವ್ರಿಗೂ ಈ ನಿಗಮದ ಹಣಕ್ಕೂ ಲಿಂಕ್ ಇದೆ, ಅದನ್ನು ಕಂಡುಹಿಡಿಯೋಕ್ಕೆ ಇಷ್ಟು ಡಿಲೇ ಆಗಿರೋದ್ರ ಹಿಂದೆ ಕೂಡ ಪೊಲಿಟಿಕಲ್ ಪ್ರೆಷರ್ ಏನಾದರೂ ಇರಬಹುದಾ ಅಂತ ಹೇಳಿ.
ಸ್ಮಿತಾ, ಇಲ್ಲಿ ಒಂದು ತನಿಖೆ ವೇಳೆ ಸ್ಪಷ್ಟ ಆಗಿರುವಂಥ ವಿಚಾರ ಅಂದರೆ ಬ್ಯಾಂಕ್ನವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನುವಂಥದ್ದು. ಈ ಒಂದು ಆರೋಪ ಬಂದಿರುವಂಥದ್ದು RBL ಬ್ಯಾಂಕ್ ಮೇಲೆ. ಈ ಬ್ಯಾಂಕ್ನ ಅಧಿಕಾರಿ ಮತ್ತು ಸಿಬ್ಬಂದಿ ಕೂಡ ಈ ಒಂದು ಹಗರಣದಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಈಗಾಗಲೇ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇದನ್ನು ಹೊರತುಪಡಿಸಿದರೆ ಬಹುಶಃ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ರೆ ಇಡೀ ಹಗರಣ ಹೊರಗಡೆ ಬರ್ತಾನೆ ಇರಲಿಲ್ಲ ಅನ್ನುವಂಥದ್ದು ತನಿಖಾಧಿಕಾರಿಗಳ ಕಡೆಯಿಂದ ಸಿಕ್ಕಿರುವಂಥ ಮಾಹಿತಿ. ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಡೆತ್ ನೋಟ್ ಬರೆದಿಟ್ಟ ಕಾರಣದಿಂದಾಗಿ ಒಂದು ವಿಚಾರ ಹೊರಗಡೆ ಬಂತು ಮತ್ತು ತನಿಖೆ ಆಗಿರೋದ್ರಿಂದಾಗಿ ಈ ಎಲ್ಲ ವಿಚಾರಗಳು ಈಗ ಹೊರಗಡೆ ಬಂದಿರುವಂಥದ್ದು. ಅದು ಇಲ್ಲದೆ ಹೋದಲ್ಲಿ ಈ ಹಿಂದೆ ಹಲವಾರು ಬಾರಿ ಕೂಡ ಕೆಲವೊಂದು ನಿಗಮದಲ್ಲಿರುವಂತಹ ಹಣ ಇದೇ ರೀತಿ ಕೋಟ್ಯಾಂತರ ರೂಪಾಯಿ ಹಣ ಬೇರೆ ಬೇರೆ ಕಡೆ ವರ್ಗಾವಣೆಯಾಗಿ ನಂತರ ಅದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಆಗಿ ಅದರ ಕಮಿಷನ್ ಅಮೌಂಟ್ನ ಅಧಿಕಾರಿಗಳು ಪಡ್ಕೋತಿದ್ರು ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.